ಸಿಎಂ ಸಿದ್ದರಾಮಯ್ಯರನ್ನ ನಿಂದಿಸಿದ ವ್ಯಕ್ತಿ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರು ಸಿಸಿಬಿ ಸೈಬರ್ ಪೊಲೀಸರಿಂದ ಬಂಧನವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಂದಿಸಿದಂತ ಆರೋಪಿ ನಿವೃತ್ತ ಸೈನಿಕ್ ವಸಂತ್ ಕುಮಾರ್ ಬಂಧನವಾಗಿದೆ. ಸಿಎಂ ಸಿದ್ದರಾಮಯ್ಯರನ್ನ ನಿಂದಿಸಿದ ವ್ಯಕ್ತಿ ಅರೆಸ್ಟ್ ಆಗಿದ್ದಾರೀಗ. ಬೆಂಗಳೂರು ಸಿಸಿಬಿ ಸೈಬರ್ ಪೊಲೀಸರಿಂದ ಬಂಧನವಾಗಿದೆ. ನಿವೃತ್ತ ಸೈನಿಕ ವಸಂತ್ ಕುಮಾರ್ 40 ವರ್ಷದ ನಿವೃತ್ತ ಸೈನಿಕ ವಸಂತ್ ಕುಮಾರ್ ಬಂಧನವಾಗಿದ್ದಾರೆ. ಹಾಸನದ ಸಕಲೇಶಪುರ ಮೂಲದ ವಸಂತ್ ಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಹೇಳಿಕೆ ನೀಡಿದ್ರು. ಸಿಎಂ ವಿರುದ್ಧ ರಾಷ್ಟ್ರಪತಿ ಮುರ್ಮುಗೆ ಕನ್ನಡ ಬರುತ್ತಾ ಎಂದಿದ್ದ ಸಿಎಂಗೆ ಟಾಂಟ್ ಕೊಟ್ಟಿದ್ರು. ಈ ವಿಚಾರಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವಸಂತ್ ನಿಂದಿಸಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿದ್ದಾರೀಗ ನಿವೃತ್ತ ಸೈನಿಕ ವಸಂತ್ ಕುಮಾರ್ ಅವರು. ಹನುಮ ಭಕ್ತ ಅನ್ನೋ ಫೇಸ್ಬುಕ್ ಪೇಜ್ನಲ್ಲಿ ನಿಂದನೆ ಮಾಡಿದ್ರು. ಸದ್ಯ ವಸಂತ್ ಬಂಧಿಸಿರೋ ಸಿಸಿಬಿ ಸೈಬರ್ ಪೊಲೀಸರು. ರಾಷ್ಟ್ರಪತಿಗೆ ಕನ್ನಡ ಬರುತ್ತಾ ಎಂದು ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಇದರ ಹಿನ್ನೆಲೆಯಲ್ಲಿ ಸಿಎಂ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹಾಕಿದ್ರು ಮಾಜಿ ಸೈನಿಕ. ಈಗ ಆರೋಪಿಯನ್ನ ಬೆಂಗಳೂರು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ನಿಂದಿಸಿದಂಥ ವ್ಯಕ್ತಿ ಈಗ ಅರೆಸ್ಟ್ ಆಗಿದ್ದಾರೆ. ವಸಂತ್ ಮಾಜಿ ಸೈನಿಕ ವಸಂತ್ನ ಬಂಧಿಸಿದ್ದಾರೆ. ಹಾಸನದ ಸಕಲೇಶಪುರ ಮೂಲದ ವಸಂತ್ ಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಿ ನಿಂದಿಸಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಅರೆಸ್ಟ್ ಆಗಿದ್ದಾರೆ.